ವೈದ್ಯಕೀಯ ಇಲಾಖೆಯಿಂದ ಬಂದಿರತಕ್ಕಂಥ ಮೇಡಮ್ ಅವರು ಈ ಕಾರ್ಯಕ್ರಮದಿಂದ ತಮ್ಮ ವಿಷಯಗಳನ್ನು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡ್ತಾರೆ. Good evening all. Good afternoon all. ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ತಿಂಗಳು ನಾವು ಡೆಂಗ್ಯೂ ವಿರೋಧಿ ಮಾಸಾಚರಣೆಯನ್ನು ಮಾಡಬೇಕು. ಅದಕ್ಕಾಗಿ ನಾವು ಡೆಂಗ್ಯೂ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಂತ PPT ಮೇಲೆ ಡೆಂಗ್ಯೂ ಅಂದರೆ ಏನು, ಅದೆಲ್ಲ ಯಾಕೆ ಬರ್ತೈತಿ ಅನ್ನುವಂಥದ್ದು ಹೇಳೋ ಸಂಬಂಧ ನಿಮ್ಗೆಲ್ಲರೂ ಇಲ್ಲಿ ಕೂಡಿಸಿದ್ದೀವಿ. ನೀವು ಗೊತ್ತಿರಬೇಕು, ಹೇಳ್ತಿರ್ತಾರಲ್ಲ ಡೆಂಗ್ಯೂ ಆಗಿತ್ತು ಅದಕ್ಕಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾರ ಅಂತ ಮಾತಾಡ್ತಿರ್ತಾರೆ. ಡೆಂಗ್ಯೂ ಅಂದ್ರೆ ಏನು ಅಂತ ನಿಮ್ಗೆ ಕೇಳ್ತಿರ್ತಾರೆ ಯಾರು, ಅದಕ್ಕೆ ನಿಮಗೆ ಗೊತ್ತಿರ್ತೈತಿ. ಇನ್ನೂ ಒಂದು ಸ್ವಲ್ಪ ಡಿಟೇಲ್ ಆಗಿ ಹೇಳ್ಬೇಕಂತ ನಾವು ಇಲ್ಲಿ ಡೆಂಗ್ಯೂ ಬಗ್ಗೆ ಹೇಳಿಸ್ಕೊಂಬಂತ ಬಂದಿದ್ದೀವಿ. ಹೌದಾ? ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ ಮತ್ತು ಸರ್ಕಾರಿ ಪ್ರೌಢಶಾಲೆ ತಳವಾಡ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇದೇ ಇದು ಎಲ್ಲ ಕನ್ನಡದಾಗ ಐತಿ, ನಿಮ್ಗೆ ಗೊತ್ತಾಗ್ತೈತಿ. ಹೌದಾ? ಅದು ನಾನು ಹೇಳ್ತೀನಿ. ಇದು ಕೀಟಜನ್ಯ ರೋಗವಾದ ಡೆಂಗ್ಯೂ ಜ್ವರವು ಸಾಮಾಜಿಕ ಸಮಸ್ಯೆಯಾಗಿದ್ದು ಇದರ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮ ಏನಂತಂದ್ರೆ ನಾವು ಪ್ರತಿ ಶುಕ್ರವಾರ ನಾವು ಲಾರ್ವಾ ಸರ್ವೆ ಅಂತ ಮಾಡ್ತೀವಿ. ಹೌದಾ? ಅದನ್ನ ನಮ್ಮ ಲೆವೆಲ್ನ ನಾವು ಮಾಡ್ತಿರ್ತೀವಿ. ಹೇಳ್ಬೇಕಂತಂದ್ರೆ ಈಗ ನಮ್ಮ ಕಡೆಯಿಂದ ತಡೆಗಟ್ಟಾಕ ಕ್ರಮ ಏನಂತಂದ್ರೆ ಮೇನ್ ಲಾರ್ವಾ ಸರ್ವೆ ಅಂತ ಮಾಡ್ತೀವಿ ನಾವು. ಅದನ್ನು ಆಮೇಲೆ ಹೇಳ್ತೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಮುದಾಯದಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು. ಡೆಂಗ್ಯೂ ಜ್ವರ ನಿಯಂತ್ರಣದಲ್ಲಿ ಆರೋಗ್ಯ ಇಲಾಖೆ ಜೊತೆಗೆ ಶಿಕ್ಷಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಹಾಗೂ ಇತರೆ ಇಲಾಖೆಗಳು, ಜನಪ್ರತಿನಿಧಿಗಳು, ಮಾಧ್ಯಮದವರು ಹಾಗೂ ಸಮುದಾಯದವರು ಕೈಜೋಡಿಸಿದ್ದಲ್ಲಿ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸಬಹುದಾಗಿದೆ. ಡೆಂಗ್ಯೂ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ. ನಾವು ಸದಾ ಸಿದ್ಧ, ನೀವು ಸಹ ಸಹಕರಿಸಿ. ಅಂದ್ರೆ ಈ ನಮ್ದು ಮೇನ್ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಈ ಕಾರ್ಯಕ್ರಮದ ನಮ್ದು ಮೇನ್ ಮೋಟೋ ಏನಂದ್ರೆ, ಮೇನ್ ಉದ್ದೇಶ ಏನಂದ್ರೆ ಡೆಂಗ್ಯೂ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ. ಇದು ನಮ್ಮ ಕೈಯಾಗ ಐತಿ, ನಾವು ನಿಯಂತ್ರಣ ಮಾಡಬಹುದು. ನಾವು ಇದಕ್ಕೆ ಎಲ್ಲರೂ ನಾವು ಒಮ್ಮತದಿಂದ ನಾವು ಇಂಟ್ರೆಸ್ಟ್ ತೋರಿಸಿ ನಾವು ಕೆಲಸ ಮಾಡಿದ್ದೆ ಅದ ಸ್ವಲ್ಪ ಮಟ್ಟಿಗಾದ್ರೂ ನಾವು ಡೆಂಗ್ಯೂ ಜ್ವರ ನಿಯಂತ್ರಣ ಮಾಡಬಹುದು. ನಮ್ದು ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮದ ಮೇನ್ ಉದ್ದೇಶನೇ ಅದೇ ಇರ್ತದೆ. ಈಗ ಮೇನ್ ಪಾಯಿಂಟ್ ಡೆಂಗ್ಯೂ ಜ್ವರ ಹೇಗೆ ಬರ್ತೈತಿ ಅನ್ನುವಂಥದ್ದು. ಡೆಂಗ್ಯೂ ಜ್ವರ ಒಂದು ಸಾಂಕ್ರಾಮಿಕ ರೋಗ. ಡೆಂಗ್ಯೂ ಜ್ವರವು ಡೆಂಗ್ಯೂ ವೈರಸ್ ಎಂಬ ರೋಗಾಣುವಿನಿಂದ ಬರುತ್ತದೆ ಹಾಗೂ ಈ ಜ್ವರವು ಸೋಂಕಿತ ಈಡಿಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹೌದಾ? ಚಿಕನ್ಗುನ್ಯಾ ಜ್ವರ ಹೇಗೆ ಬರುತ್ತದೆ? ಚಿಕನ್ಗುನ್ಯಾ ಜ್ವರವು ಒಂದು ಸಾಂಕ್ರಾಮಿಕ ರೋಗ. ಚಿಕನ್ಗುನ್ಯಾ ವೈರಸ್ ಎಂಬ ರೋಗಾಣುವಿನಿಂದ ಬರುತ್ತದೆ. ಸೋಂಕಿತ ಈಡಿಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆ ಹಗಲು ಹೊತ್ತಿನಲ್ಲಿ ಕಚ್ಚುತ್ತದೆ. ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಎರಡನ್ನ ಕಾಸು ಮಾಡುವುದು ಒಂದೇ ಸೊಳ್ಳೆ, ಈಡಿಸ್ ಈಜಿಪ್ಟಿ ಎಂಬ ಹೆಣ್ಣು ಸೊಳ್ಳೆ. ಈ ಸೊಳ್ಳೆ ನಮಗೆ ಹಗಲಂತ ಕಚ್ಚುತ್ತೆ, ರಾತ್ರಿ ಕಚ್ಚುವಂತ ಸೊಳ್ಳೆ ಅಲ್ಲ ಇದು. ಹೌದಾ? ಅದಕ್ಕೆ ನಾವ್ ಏನ್ ಮಾಡ್ಬೇಕಂತಂದ್ರೆ ರಾತ್ರಿ ನಾವು ಕೊಯ್ಲದೆಲ್ಲ ಹಾಕ್ತೀವಿ, ಸೊಳ್ಳೆ ಕೊಯ್ಲ, ಆಮೇಲೆ ಮಚ್ಚರದಾನಿ ಎಲ್ಲ ಹಾಕೊಂಡು ಹೋಗ್ತೀವಿ. ಆದ್ರೆ ಹಗಲಿ ಹೊಡಿತೈತಿ. ಈ ಸೊಳ್ಳೆ ಹಗಲಿ ಕಡಿತೈತಿ. ಏನ್ ಮಾಡ್ತೀವಿ ಹುಡುಗ? ಯಾವತ್ತು ಮಚ್ಚರದಾನಿ ಹಾಕೊಂಡಿರ್ತಾರೆ. ಇದಕ್ಕೆ ಏನ್ ಮಾಡ್ಬೇಕಂದ್ರ ನಮ್ಮ ಮನೆ ಸುತ್ತಮುತ್ತ ನಾವು ಕ್ಲೀನ್ ಇಟ್ಕೊಂಡಿರೋ ಸೊಳ್ಳೆನ ಆಗಲ್ಲ. ಆ ಟೈಮ್ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅದೇ ರೋಗ ಲಕ್ಷಣ ಕಾಣಿಸಿಕೊಂಡು ಆ ಹುಡುಗಿನ